ಕಾರಣದಿಂದ ಕೇಳ ನಾನು ಬಡವ ಮನುಷ್ಯ, ನನ್ನ ಮಕ್ಕಳು ಓದಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಹೆಂಡತಿ ಒಂದು ಬಿಟ್ಟು ಜಮೀನು ತಗೋಬೇಕು, ಮಕ್ಕಳು ಓದಿಲ್ಲ ಅಂತೇಳಿ ನಾನು ಬಡವ ಮನುಷ್ಯ ಅದೇನಪ್ಪ. ನಾನೇನು ಸಂಸ್ಥೆ ಕಟ್ಟಿಲ್ಲ, ಹುಬ್ಬಳ್ಳಿ ಬಡ್ಡ ಬ್ಯಾಂಕ್ ಚೇರ್ ಇಲ್ಲ, ಆಮೇಲೆ ಚೇರ್ಮನ್ ಇಲ್ಲ, ಏನಿಲ್ಲಪ್ಪ. ಮುಂಜಾನೆ 8 ಗಂಟೆಗೆ ಬಡವ್ರ ಕೆಲಸ ಶುರು ಆಯಿತು ಅಂದ್ರೆ ರಾತ್ರಿ 7 ಗಂಟೆ ತನಕ ಬಡವ್ರಿಗೆ ಮಾತ್ರ ಕೆಲಸ ಮಾಡ್ತೀನಿ. ನಾನು ಬಡವ ಮನುಷ್ಯ, ಆದರೆ ನೋಡ್ಲಿಕ್ಕೆ ಮಾತ್ರ ಚಂದ ಅದ ನನ್ನ ಸಂಸಾರ, ನನ್ನ ಮಕ್ಕಳು ಚಂದ ಅದ, ಸಂಸಾರ ಚಂದ ಅದ, ಎಲ್ಲ ಅದ. ಅದು ರೊಕ್ಕಿಲ್ಲ ನನ್ನ ಹತ್ರ. ನಾನು ಪುಕ್ಕಟ್ ಗಿರಾಕಿ ಅಂತ ಹೇಳಿಲ್ಲ. ಒಂದಿನ ಪುಕ್ಕಟ ನೀವು ಕೆಲಸ ಮಾಡಿರಿ, 5 ವರ್ಷ ಪುಕ್ಕಟ ನಿಮ್ಮ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಮುಂದೂ ಅಷ್ಟೇ ನಮ್ದು. ಅದು ನಾನೇನು ರೊಕ್ಕ ಹಣ ಅವೆಲ್ಲ ಮಾಡ್ಲಿಕ್ಕೆ ಹೋಗಿದ್ರೆ ಅವ್ರು ಮಾಡ್ತಿದ್ರೆ ಮಾಡಲಿ. ಅಂದ್ರೂ ಪ್ರತಿಪಕ್ಷದವ್ರು ಮಾಡಿದ್ರೆ ಅವ್ರ ಹತ್ರ ಬೇಕಾದಷ್ಟು ಹಣ ಅದ, ಸರ್ಕಾರ ಅದ. ಆಮೇಲೆ ನಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಕಾಂಗ್ರೆಸ್ ಅವ್ರ ಶಿಕ್ಷೆ ಇವರು, ಅವರು ಹಣ ಕೊಡ್ತಾರ, ಕೊಡ್ಬೋದು. ಆಮೇಲೆ ಇಲ್ಲಿದ್ದವರು ಕೊಡ್ಬೋದು. ಅದಕ್ಕೆ ನಾವೇನು ಮಾಡಕ್ಕೆ ಬರೋದಲ್ಲ. ಎಲ್ಲರೂ ಸಾಹುಕಾರ ಅದಾರ, ಹಿಂದಿದ್ದವ್ರು ವಾಪರ ಇಬ್ಬರು ಅಂತ ಹೇಳಿ. ಅಲ್ರಿ ಬಡವ ಆಸ್ತಿ ಅದ ರೀ, ನಂದು ಕಿಶದಾಗ ರಾಕಿಲ್ಲ, ಬಾ 100 ರೂಪಾಯಿ ಕಿಶದಾಗ ರಾಕಿರಂಗಿಲ್ಲ. ಬಡವ ಅದು ನಾನು ಹೆಂಡತಿ ಮಾಡೋದು, ನಾ ಮಾಡಲಿಲ್ಲ. ಪ್ರಕಾರ ಕೊಟ್ಟ ನಾನೇ 4,000 ರೂಪಾಯಿ ಒಂದೊಂದು ಎಕರೆ ಜಮೀನು ತೊಗೊಂಡಿದ್ವಿ. ಇವತ್ತು ಒಂದೊಂದು ಕೋಟಿ ಆಗ್ಯಾವ. ನಾನೇನು ಮಾಡಲಪ್ಪ ಅದಕ್ಕೆ? ಏನೇನೋ ಆಯಿತು, ಸುಳಿಗಾಡ ಆಯಿತು. ಆದ್ರೆ ಅಲ್ರಿ ಅವ್ರು ಎಷ್ಟರೆ ಕೋಟಿ ಅನ್ನೋ ಇನ್ನ ನೀವು ಕಮ್ಮಿ ಬರ್ತೀರಿ ನೋಡಪ್ಪ. ಸಲ್ಸಿದಂತೂ ಸಲ್ಸಿನ ನಂದು ಕಾನೂನು ಪ್ರಕಾರ ಎಷ್ಟು ಸಲ್ಸಿನಿ. ಆದ್ರೆ ನನ್ನ ಆಸ್ತಿ ಭಾಳ ದೊಡ್ಡದಪ್ಪ. ಅದು ನಾ ಮಾಡಿಲ್ಲ, ಅದು ತಾನೇ. ನಾ ಏನು ಮಾಡ್ತೀನಿ? ನಾ ಯಾರಿಗೆ ಡಿಕ್ಕಿ ನೀಡಿಲ್ಲ, ರೋಡ್ ಹಾಕಿಲ್ಲ, ರೊಕ್ಕ ತಗೊಂಡಿಲ್ಲ, ಏನು ಮಾಡಿಲ್ಲಪ್ಪ. ಎಲ್ಲ ನನ್ನ ಮತ್ತು ನನ್ನ ಮಕ್ಕಳ ಪರಿಶ್ರಮದಿಂದ ಬೆಳೆದಿರ್ತಕ್ಕಂಥ ನನ್ನ ಆಸ್ತಿ, ನನ್ನ ಹೆಂಡತಿಯ ಸಹಕಾರದಿಂದ ಬೆಳೆದಿರ್ತಕ್ಕಂಥ ನನ್ನ ಆಸ್ತಿ. ಮತ್ತು ಈಗ ನಂಗೆ ಕೇಳ ರೊಕ್ಕಿಲ್ಲ, ಮತ್ತು ಕುಟ್ಟಿದ್ರೆ ನೀವೇ ಒಂದು 2 ರೂಪಾಯಿ ಕೊಡ್ತೀವಿ. ನಾಗಠಾಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಸುಮಾರು 5 ವಾರ್ಡ್ಗಳು, ಸುಮಾರು 85,000 ಜನಸಂಖ್ಯೆ ಇರ್ತಕ್ಕಂಥ ಭಾಗಶಃ 5 ಪೂರ್ಣ 5 ವಾರ್ಡ್ಗಳು ಮತ್ತು 4 ವಾರ್ಡ್ಗಳಲ್ಲಿ ರಾಜು ಅಲ್ಗೂರವರು ಒಂದೇ ಒಂದು ಕೆಲಸ, ಇದು ನಾನು ML ಇದ್ದ ಟೈಮಲ್ಲಿ ಆಗಿದೆ ಅಂತ ಹೇಳಿದ್ರೆ ನಾನು ಅವ್ರು ಏನು ಹೇಳ್ತಾರ ಕೆಲಸ ಕೆಳಗಡೆ. ಯಾಕಂದ್ರೆ ನನಗೆ ಗೊತ್ತು, ಆ ಸಮಯದಲ್ಲಿ ಸಹಿತ ವಿಜಯಪುರ ಸಿಟಿ ಸನ್ಮಾನ್ಯ ಶ್ರೀ ಮಕ್ಬೂಲ್ ಬಾಗ್ವಾನ್ ಸಾಹೇಬ್ರು ML ಇದ್ರು. ನಾನು ಹೇಳಿದೆ, ಪಾಲಿಕೆಯಲ್ಲಿ ಇರ್ಬೋದು, ಸರ್ಕಾರದ ವಿಶೇಷ ನಿಧಿ ಇರ್ಬೋದು, ಯಾವುದೇ ಬರ್ತಕ್ಕಂಥ ನಿಧಿ ಸರ್ ಬರೀ ಸಿಟಿ ಮತಕ್ಷೇತ್ರದಲ್ಲೇ, ಅದು ಅಲ್ಪಸಂಖ್ಯಾತರು ಇರ್ತಕ್ಕಂಥ ಏರಿಯಾದಲ್ಲೇ ಜಾಸ್ತಿ ಪ್ರಯೋಜನಗಳಾಗ್ತದವೆ, ಅಲ್ಲೇ ಖರ್ಚಾಗ್ತದೆ. ಆದ್ರೆ ಈ ಭಾಗದಲ್ಲಿ, ವಿಜಯಪುರದ ಒಂದು ಭಾಗದಲ್ಲಿ 70% ಒಂದು ಭಾಗದಲ್ಲಿ ಯಾವುದೇ ಕೆಲಸ ಆಗ್ತಾ ಇಲ್ಲ. ನೀವು ನಾಗಠಾಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ 5 ವಾರ್ಡ್ಗಳಲ್ಲಿ ಅತ್ಯಂತ ಹಿಂದುಳಿದ ಕ್ಷೇತ್ರಗಳು, ಅಲ್ಲಿ ಎಲ್ಲ ಕೊಮ್ಮಿನ ಜನರು, ಅತ್ಯಂತ ದಲಿತರಿರ್ಬೋದು, ಬಹಳಷ್ಟು ಲಿಂಗಾಯತರಿರ್ಬೋದು, ಮರಾಠರಿರ್ಬೋದು, ಎಲ್ಲ ಸಮುದಾಯದ ಇರ್ತಕ್ಕಂಥ ಜನರಿದ್ದಾರೆ ಸರ್. ನೀವು ಅಲ್ಲಿ ಒಂದು ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳು ಮಾಡ್ರಿ, ರಸ್ತೆ ಇರ್ಬೋದು, ಡ್ರೈನೇಜ್ ಇರ್ಬೋದು, ಏನಾದರೂ ಕೆಲಸ ಮಾಡ್ರಿ ಅಂದ್ರೆ ಆಲ್ಗೂರ್ ಸಾಹೇಬರು ಯಾವುದೇ ರೀತಿಯಲ್ಲಿ ಸ್ಪಂದಿಸಲಿಲ್ಲ. ಇವತ್ತ ಇದೇ ರೀತಿ ಗ್ರಾಮೀಣ ಭಾಗದಲ್ಲಿ ಸಹಿತ, ನಾನು ಮೂಲತಃ ನಾಗಠಾಣ ಗ್ರಾಮದವರು, ಗ್ರಾಮೀಣ ಭಾಗದಲ್ಲಿ ಸಹಿತ ಆಲ್ಗೂರ್ ಸಾಹೇಬರು 5 ವರ್ಷದ ಅವಧಿಯಲ್ಲಿ ಯಾವುದೇ ಒಂದು ನೀರಾವರಿ ಯೋಜನೆಯನ್ನು ತರಲಿಲ್ಲ. ತಮಗೆಲ್ಲ ಗೊತ್ತಿರ್ಬೋದು, ಅಲ್ಲಿ ಚಡ್ಚಣಿ ಯಾತ ನೀರಾವರಿ ಅವ್ರು ಏನಿದ್ದ ಟೈಮಲ್ಲಿ ಮುಖ್ಯಮಂತ್ರಿ ಕಳಿಸಿ ಉದ್ಘಾಟನೆ ಮಾಡಿದ್ರು. ಅದರಲ್ಲಿ ರಿಸೋರ್ಸಸ್ ಎಲ್ಲಿದು ವಾಟರ್ ಕಲೆಕ್ಟ್ ಮಾಡ್ತೇವೆ ಅನ್ನೋದು ಮಾಹಿತಿನೇ ಇಲ್ಲ. ಇವತ್ತದು ಎಷ್ಟೋ ಖರ್ಚು ಮಾಡ್ರೆ ಅಲ್ಲಿ ಏನಾಗ್ತದೆ ಅಂತೇಳಿ ಅವರೇ ಹೋಗಿ ನೋಡಿ ಎಷ್ಟು ನೀರಾವರಿ ಆಗಿದೆ, ಎಷ್ಟು ಎಕರ್ಸಲ್ಲಿ ನೀರಾವರಿ ರೈತರಿಗೆ ಉಪಯೋಗ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿ ನೋಡೋಣ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂದ್ರೆ ಈ ಥರ ಒಂದು ಅಭಿವೃದ್ಧಿಯನ್ನು ಮಾಡೋದರಲ್ಲಿ ಆಲ್ಗೂರ್ ಸಾಹೇಬರು ಅಷ್ಟು ಉತ್ಸಾಹ ಇಲ್ಲ. ಅವರಿಗೆ ಏನೋ ಒಂದು ನಿನ್ನೆ ಚುನಾವಣೆ ನಿಮಿತ್ತವಾಗಿ ವಿಜಯಪುರ ವಿಷನ್ ಅಂತ ಹೇಳಿ ಒಂದು ಮಾಡಿಕೊಟ್ಟಿದ್ದು ಭಾಳ ಆಶ್ಚರ್ಯ ಇತ್ತು. ಹೀಗಾಗಿ ಆಲ್ಗೂರ್ ಸಾಹೇಬರು ಯಾವುದೇ ಅಭಿವೃದ್ಧಿಯ ಚಿಂತಕರಲ್ಲ ಅಂತ ಹೇಳಿ ಪತ್ರಿಕಾ ಮುಖಾಂತರ ಹೇಳ್ತೇನೆ. ಇನ್ನು ಅವ್ರು ಜಿಗ್ಗಿನ ಸಾಹೇಬರಿಗೆ ಮೊನ್ನೆ ಕೇಳಿದ್ದಾರೆ, ಸಂಸತ್ತಿನಲ್ಲಿ ಒಂದೇ ಪ್ರಶ್ನೆ ಕೇಳುವ ಸಂಸದರು ಅಂತ ಹೇಳಿ. ಅದು ಜಿಗ್ಗಿನ ಸಾಹೇಬರು ಸ್ಪಷ್ಟಪಡಿಸ್ಯಾರ, ನನ್ನ ಕೆಲಸಕ್ಕೆಲ್ಲ ಮನ್ನಣೆ ಕೊಟ್ಟ ಬಳಿಕ ನಾನು ಪ್ರಶ್ನೆ ಕೇಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಆದ್ರೆ ನೀವು ಎಷ್ಟು ಪಾಲಿಕೆ ಸಭೆಗಳಿಗೆ ಹಾಜರಾಗಿರಿ, ಎಷ್ಟು ವಿಜಯಪುರ ಪಾಲಿಕೆ ಸಂಬಂಧಪಟ್ಟಂತ ವಿಷಯಗಳು ತಾವು ವಿಧಾನಸಭೆಯಲ್ಲಿ ಕೇಳಿದಿರಿ, ಯಾವುದು ಪಾಲಿಕೆಯ ವಿಶೇಷ ನಿಧಿ ತಂದು ಅಭಿವೃದ್ಧಿ ಮಾಡಿರುವುದು ನಾವು ತಿಳ್ಕೋಬೇಕು ಸಾಹೇಬ್ರ.
ಜಿಗಿರಿ ಸಾಹೇಬರಿಗೆ ಈ ಪ್ರಶ್ನೆಗೆ ನೀವೆಷ್ಟು ಪ್ರಶ್ನೆ ಕೇಳಿದ್ರಿ? ವಿಧಾನಸಭೆಯಲ್ಲಿ 2 ಸಲ MLA ಆಗಿ ನೀವೆಷ್ಟು ಪ್ರಶ್ನೆ ಕೇಳಿದ್ರಿ? ಕೇಳಿಲ್ಲ. ಇದು ದೊಡ್ಡ ತಪ್ಪ. ಹೀಗಾಗಿ ಆಲ್ಗೂರ್ ಸಾಹೇಬರ ಅಭಿವೃದ್ಧಿ ವಿಷಯದಲ್ಲಿ ಬಹಳಷ್ಟು ಹಿಂದದ. 2 ಸಲ MLA ಆದರೆ ಸಹಿತ ಅವ್ರು ಯಾವುದೂ ಹೇಳ್ತಕ್ಕಂಥ ಕೆಲಸ ಮಾಡಿಲ್ಲ. ಇನ್ನು MP ಆದ್ರೆ ಏನು ಮಾಡ್ತಾರೆ ಅನ್ನೋದು ಅದೆಲ್ಲ ಸುಳ್ಳು. ಹೀಗಾಗಿ ಈ ವಿಷಯವನ್ನು ನಾನು ವಿಜಯಪುರ ಮಾಡಿದ್ದು ಅವರು ಒಂದು ಸುಳ್ಳಿನ ಕಂತೆ ಅಂತ ಹೇಳಿ ಹೇಳ್ತೀನಿ. ಇನ್ನು 2ನೇ ವಿಷಯ, ಇದೇ ಜಿಗಿರಿ ಸಾಹೇಬರು ಸ್ಪಷ್ಟಪಡಿಸಿದ್ರು. ಆಲ್ಗೂರ್ ಸಾಹೇಬರು 2 ಸರಿ ಅವರು MLA ಟಿಕೆಟ್ ಕೇಳಿದ್ರು. 2014ರಲ್ಲಿ ರನ್ನಿಂಗ್ MLA ಅಂತ ಅವರು ಮರು ಚುನಾವಣೆಗೆ ಟಿಕೆಟ್ ಕೇಳಿದ್ರು ಸಹಿತ ಪಾರ್ಟಿ ಅವ್ರಿಗೆ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಂತ ಗೊತ್ತು. ಅವರಿಗೆ ಅವತ್ತು ಬಹಳಷ್ಟು ಮತಕ್ಷೇತ್ರದಲ್ಲಿ ವಿರೋಧ ಇತ್ತಂತ. ಯಾಕೆ ವಿರೋಧ ಇತ್ತು? ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿ. ಅದೇ ರೀತಿ 2023ರಲ್ಲಿ 18ರಲ್ಲಿ ಟಿಕೆಟ್ ಕೇಳಿದ್ರು ಕೊಡಲಿಲ್ಲ. 23ರಲ್ಲಿ ಅವರು ಟಿಕೆಟ್ ಕೇಳಿದ್ರು ಕೊಡಲಿಲ್ಲ. ಅದೇ ಬೇರೆ ಪಕ್ಷದಿಂದ ಬಂದಂತ ಕಡತಗೊಂಡವ್ರಿಗೆ ಕೊಟ್ಟರು. ಹೀಗಾಗಿ ಆಲ್ಗೂರ್ ಸಾಹೇಬರು ತಮ್ಮ ಪಕ್ಷದವರಿಗೆ ಗೊತ್ತಿದೆ ಆಲ್ಗೂರ್ ಅವರು ಚುನಾವಣೆಯಲ್ಲಿ ಗೆಲ್ಲುವುದಿಲ್ಲ ಅಂತ ಹೇಳಿ ಟಿಕೆಟ್ ಕೊಡಲಿಲ್ಲ. ಅಂತ ವ್ಯಕ್ತಿಗೆ ಇವತ್ತು ಕಾಂಗ್ರೆಸ್ ಇದೇ ಜಿಗಿರಿ ಸಾಹೇಬ್ ಹೇಳಿದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಅಭ್ಯರ್ಥಿಗಳೇ ಇಲ್ಲ ಅಂತ ತಿಳ್ಕೊಂಡು ಏನೋ ಒಂದು ಈ ಪಕ್ಷದಲ್ಲಿ ಟಿಕೆಟ್ ಏನಾದ್ರೆ ವೇರಿಯೇಷನ್ ಆದ್ರೆ ಅದರ ಲಾಭ ತಾವು ತಗೊಳ್ಬೇಕಂತ ತಿಳ್ಕೊಂಡು ಅವರು ವಿಚಾರ ಮಾಡಿ ಆಲ್ಗೂರ್ ಸಾಹೇಬ್ರಿಗೆ ಟಿಕೆಟ್ ಕೊಟ್ಟರೆ ಹೊರತಾಗಿ ಗೆಲ್ಲುವುದೋಸ್ಕರವಾಗಿ ಅಲ್ಲ ಅಂತ ಹೇಳಿ ನಾನು ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಒಂದು ವಿಷಯ ಬಹಳ ವಿಚಿತ್ರ ಇದೆ. ನೆಕ್ಸ್ಟ್ ವಿಷಯ, ಆಲ್ಗೂರ್ ಸಾಹೇಬರು ಈ ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ ಬಗ್ಗೆ ಬಹಳಷ್ಟು ಏನು ಲಿಂಗಾಯತರು ವಿರೋಧ ಅದು ಇದು ಹೇಳ್ತಿದಾರೆ. ಇದೀಗ ಅವರು ಸ್ಪಷ್ಟಪಡಿಸಿದ್ರು, ನಾನೇನು ಹೇಳುದಿಲ್ಲ. ಆದ್ರೆ ಒಂದು ತಮ್ಮ ರಾಷ್ಟ್ರ ನಾಯಕ ತಮ್ಮ ಯುವರಾಜ ರಾಹುಲ್ ಗಾಂಧಿ ಅವರು ಎಷ್ಟು ದಲಿತ ವಿರೋಧಿ ಇದೆ ಅಂತ ಹೇಳಿ ಆಲ್ಗೂರ್ ಸಾಹೇಬರು ತಿಳ್ಕೋಬೇಕು, ಮತ್ತು ನನ್ನ ದಲಿತ ಬಾಂಧವರು ತಿಳ್ಕೋಬೇಕು. ಯಾಕಪ್ಪ ಅಂದ್ರೆ ರಾಹುಲ್ ಗಾಂಧಿಯವರು ಮೊನ್ನೆ ತಾನೇ ವಿಜಯಪುರ ಬಂದ ಸಮಯದಲ್ಲಿ ಆಲ್ಗೂರ್ ಸಾಹೇಬರಿಗೆ ವೇದಿಕೆ ಮೇಲೆ ಕರೀಲಿಲ್ಲ. ಅವರು ಆಲ್ಗೂರ್ ಸಾಹೇಬರಿಗೆ ವೇದಿಕೆ ಮೇಲೆ ಕರೀಲಿಲ್ಲ. ಆಲ್ಗೂರ್ ಸಾಹೇಬ್ರ ಹೆಸರು ತಗೊಳ್ಳಿಲ್ಲ. ಏನು ಕಾಂಗ್ರೆಸ್ ಬಹಳಷ್ಟು ಹೇಳ್ತದೆ, ನಾವು ದಲಿತರ ಪರವಾಗಿದೆವು, ನಾವು ಬಡ ಜನರ ಪರವಾಗಿದೆವು, ಆದಿವಾಸಿಗಳ ಪರವಾಗಿದೆವು, ಬಹಳಷ್ಟು ನಾವು ಕೆಳಮಟ್ಟದವರ ಪರವಾಗಿದೆ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು ಅಂತೇಳಿ ಮೊನ್ನೆ ಸಾಬೀತಾಯಿತು. ಯಾಕಪ್ಪ ಅಂದ್ರೆ ಅಂಬೇಡ್ಕರ್ ಸಹಿತ ಹೇಳಿದ್ರು, ಎಲ್ಲಿ ನಮಗೆ ಮರ್ಯಾದಿಲ್ಲ ಅಲ್ಲಿ ನಮ್ಮ ಚಪ್ಪಲಿ ಸಹಿತ ಬಿಡಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಇವತ್ತು ನಾವೆಲ್ಲ ಸ್ಮರಿಸ್ತಾ ಇದ್ದೇವೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ಯಾಕೆ ಆಲ್ಗೂರ್ ಸಾಹೇಬರು ಕರೀಲಿಲ್ಲ? ಆಲ್ಗೂರ್ ಸಾಹೇಬರು ಒಬ್ಬ ಸುಶಿಕ್ಷಿತ ಮನುಷ್ಯ, ಡಬಲ್ ಡಿಗ್ರಿ ಗ್ರಾಜುಯೇಟ್, ಅವರು 2 ಸರಿ MLA ಆದವರು, ಹಿರಿಯರಿದ್ದವ್ರಿಗೆ, ಅಂಥವ್ರಿಗೆ ಸಹಿತ ರಾಹುಲ್ ಗಾಂಧಿ ಅವರು ಅವ್ರ ಪಕ್ಕದಲ್ಲಿ ಕೂಡಿಸೋದಲ್ಲ, ಅವ್ರಿಗೆ 2 ಮಾತು ಹೇಗೆ ನಡೀತಾ ಇದೆ ಚುನಾವಣೆ, ಹೇಗೆ ಎದುರಿ ನೀವು ಅಂತೇಳಿ ಕೇಳಪ್ಪ ಅಂತ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಇದು ಅತ್ಯಂತ ಕೆಟ್ಟ ವಿಷಯ. ಮತ್ತು ಕಾಂಗ್ರೆಸ್ ಪಕ್ಷದ ದಲಿತರ ವಿರುದ್ಧ ಅವರು ಮಾಡ್ತಕ್ಕಂಥ ಪಿತೂರಿ ಇದು. ಹೀಗಾಗಿ ನಮ್ಮ ದಲಿತ ಬಾಂಧವರು ಇದ್ರ ಬಗ್ಗೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾವು ಬಹಳಷ್ಟು ಯೋಚನೆ ಮಾಡಬೇಕು. ಅದೇ ರೀತಿ ನೋಡ್ರಿ, ನಮ್ಮ BJP ಅಭ್ಯರ್ಥಿ ಆದಂಥ ಸನ್ಮಾನ್ಯ ಶ್ರೀ ಜಿಗಿರಿ ಸಾಹೇಬರು ಸಹಿತ ದಲಿತರಿದ್ರು. ತಮಗೆಲ್ಲ ಗೊತ್ತಿದೆ, ಮೋದಿಯವರು ಬಾಗಲಕೋಟೆಯಲ್ಲಿ ಏನು ಮೊನ್ನೆ ಪ್ರಚಾರಕ್ಕೆ ಬಂದ ಸಮಯದಲ್ಲಿ ಮೋದಿಜಿಯವರು ಅವ್ರಿಗೆ ಯಾವ ಥರ ಮಾತಾಡೋದ್ರಂದು ತಾವೆಲ್ಲ ಮಾಧ್ಯಮಗಳು ನೋಡಿರ್ಬೋದು. ಸ್ವತಃ ಅವರಿಗೆ ಕೈ ಹಿಡಿದು ಅವರು ಉಭಯ ಕುಶಲೋಪರಿ ಆರೋಗ್ಯದ ಬಗ್ಗೆ ವಿಚಾರಿಸೋರು, ಚುನಾವಣೆ ಹೇಗೆ ನಡೀತದೆ ಅಂತ ವಿಚಾರಿಸೋರು, ಮತ್ತೇನು ಚುನಾವಣೆ ಬಗ್ಗೆ ಅವರಿಗೆ ನೈತಿಕ ಸ್ಥೈರ್ಯ ತುಂಬಿದ್ರು. ಸುಮಾರು ಹೊತ್ತದಲ್ಲಿ ಜಿಗಿರಿ ಸಾಹೇಬರು ಎಷ್ಟೊಂದು ಅನ್ಯೋನ್ಯತವಾಗಿ ಮಾತಾಡ್ತಿರೋದು, ಅವ್ರ ಬಾಡಿ ಲ್ಯಾಂಗ್ವೇಜ್ ಇರೋದು, ಇದೆಲ್ಲ ಏನು ತೋರಿಸ್ಕೊಡ್ತದ್ರಿ? ಒಬ್ಬ ಪ್ರಧಾನಮಂತ್ರಿ ಬಂದು ಒಬ್ಬ ತನ್ನ ಪಕ್ಷದ ಅಭ್ಯರ್ಥಿ, ಒಬ್ಬ ದಲಿತ ಅಭ್ಯರ್ಥಿಗೆ ನೈತಿಕ ಸ್ಥೈರ್ಯ ಮತ್ತು ಅವರ ಅನ್ಯೋನ್ಯತೆ ನೋಡಿ, ಅದು ಭಾರತೀಯ ಜನತಾ ಪಕ್ಷ ದಲಿತರ ಮೇಲೆ ಇರ್ತಕ್ಕಂಥ ಒಂದು ಗೌರವ, ಪ್ರೀತಿ, ವಿಶ್ವಾಸ, ಕಾಳಜಿ ತೋರಿಸ್ಕೊಡ್ತದ. ಹೀಗಾಗಿ ಇವೆಲ್ಲ ಸೂಕ್ಷ್ಮ ವಿಷಯಗಳು ಎಲ್ಲರೂ ಗಮನಿಸಬೇಕು. ಹೀಗಾಗಿ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಧೋರಣೆ ಅನುಸರಿಸ್ತಾರೆ, ಇಲ್ಲಿ ಯಾವ ರೀತಿ ಧೋರಣೆ ಅನುಸರಿಸ್ತಾರೆ, ಇವೆಲ್ಲ ನೋಡಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಒಬ್ಬ ಶ್ರೇಷ್ಠ ಸಂತರನ್ನ ಅವರು ಹಾಡಿ ಹೋಗಲಿದ್ದಾರೆ. ಇಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಇಲ್ಲಿ ಜಿಲ್ಲೆಯ ಕೆಲವೊಂದು ನಾಯಕರು ಮೋದಿ ಬಗ್ಗೆ ಟೀಕೆ ಮಾಡ್ಕೊಂಡು ಅಡ್ಡಾಡ್ತಿರೋದು ಬಹಳ ಕೆಟ್ಟ ಅನಿಸ್ತದೆ. ಯಾಕಂದ್ರೆ ನಾವು ಅವರ ಅನುಯಾಯಿಗಳಂತ ಹೇಳ್ತಾರೆ, ಆದ್ರೆ ಮೋದಿಜಿಯವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇರೋದು ಸರಳಲ್ಲ. ಯಾಕಪ್ಪ ಅಂದ್ರೆ ಬಹಳಷ್ಟು ಈ ದೇಶದಲ್ಲಿ ಸಾಧು ಸಂತರು, ವಿದ್ವಾಂಸರು, ಲೇಖಕರು, ಸಾಹಿತಿಗಳು ಎಲ್ಲರೂ ಮೋದಿಯವ್ರಿಗೆ ಇವತ್ತು ನೋಡ್ರಿ ದೊಡ್ಡ ದೊಡ್ಡ ಟೆಕ್ನೋಕ್ರಾಟ್ಸ್, ಮೊನ್ನೆ ತಾನೇ ವಿಶ್ವದ ಶ್ರೇಷ್ಠ ಬಿಸ್ನೆಸ್ ದಿಗ್ಗಜರು ಸಹಿತ ಮೋದಿಯವರು ಕೊಂಡಾಡ್ತಾ ಇದ್ದಾರೆ. ಇನ್ನು ಮೋದಿಯವರು ಅವ್ರಿಗೆ ದುಡ್ಡು ಕೊಡ್ತಾರ? ಅಷ್ಟು ದುಡ್ಡು ಕೊಡಕ್ಕೆ ಸಾಧ್ಯದ? ಈ ರೀತಿ ನಾವೆಲ್ಲ ತಿಳ್ಕೋಬೇಕು. ಅವರ ಕಾರ್ಯವೈಖರಿ, ಅವರ ದೇಶ ಪ್ರೇಮ ನೋಡಿ ಅವರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಅದಕ್ಕೆ ಮೋದಿಯವ್ರ ಮೇಲೆ ಇರ್ತಕ್ಕಂಥ
ಗೌರವವನ್ನು ಯಾರು ಏನು ಹೇಳಿದ್ರು ಕಡಿಮೆ ಆಗಲ್ಲ ಅಂತೇಳಿ ಭಾವಿಸಿ ಈಗ ಕಾಂಗ್ರೆಸ್ ಪಕ್ಷದ ಈ ಒಂದು ನಡವಳಿಕೆಯನ್ನು ನಾನು ಖಂಡಿಸ್ತೀನಿ. ಆಲ್ಗೂರು ಸಾಹೇಬರು ಯಾವತ್ತೂ ಅಭಿವೃದ್ಧಿ ಪರ ಅಲ್ಲ. ಅವರು ಏನೋ ಒಂದು 2 ಸಲ ML ಅವರು ಸಹಿತ ತಮ್ಮದೇ ಆದ ಒಂದು ಛಾಪ ಮೂಡಿಸಿಲ್ಲ ಅಂತೇಳಿ ನಾನು ಹೇಳಿ, ಜಿಗ್ದಿನ ಸಾಹೇಬರು ಅವ್ರು ಹೇಳಿದ್ದಾರೆ, ನಾನು ಮಾಡಿದ್ದು 7 ಮನುಷ್ಯ ಅನ್ನಂದ್ರೆ ಆದರೂ ಸಹಿತ ನಾವು ಒಂದು ಬುಕ್ಲೆಟ್ ಮಾಡಿ ಹಂಚಿದೆವು. ಅಭಿವೃದ್ಧಿ ನೋಡಿ ಜನ ಮಾತಾಡ್ತಾರೆ ಅಂತ ತಿಳ್ಕೊಂಡು ತಾವೆಲ್ಲರೂ ಸಹಿತ ಈ ಕಾಂಗ್ರೆಸ್ ಪಕ್ಷದ ದಲಿತ ವಿರೋಧಿ ನೀತಿಯನ್ನು ನಾನು ಖಂಡಿಸ್ತೀನಿ. ಭಾರತೀಯ ಜನತಾ ಪಕ್ಷ ದಲಿತರ ಪರವಾಗಿದೆ ಅಂತೇಳಿ ಹೇಳಿ ನಾನು ಈ 4 ಮಾತುಗಳನ್ನು ಮುಗಿಸುತ್ತೇನೆ.